ಹಾಯ್ ಹಲೋ ಮಕ್ಕಳೇ, ಏನಪ್ಪ ವಾಣಿ ಮ್ಯಾಮ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ ಮಕ್ಕಳೇ? ಬರಲೇಬೇಕು. ಯಾಕಂದರೆ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಫಸ್ಟು ಪದ್ಯ ಇದೆ ಅಲ್ವಾ, ನಿಮ್ಮ ಮೊದಲ ಪದ್ಯ ಆದಂಥ ಸಂಕಲ್ಪ ಗೀತೆ LBA ಕ್ವಶನ್ಸನ್ನು ಹೇಳ್ತಾ ಇದ್ದೀನಿ. ಎಲ್ಲ LBA ಕ್ವಶನ್ಸ್ ಹೇಳ್ತಾ ಇದ್ದೀರಾ ಮ್ಯಾಮ್? ಇಲ್ಲ, ಅಷ್ಟೊಂದು ನಿಮ್ಗೆ ಟೆನ್ಷನ್ ಕೊಡ್ತಾ ಇಲ್ಲ. ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ, ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ಪ್ರಕಾರ ಇರುವಂಥ LBA ಕ್ವಶನ್ಸ್ಗಳನ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಹೋದ ವರ್ಷ ಒಂದು ಬ್ಲೂ ಪ್ರಿಂಟ್ ಅಂತ ಕೊಟ್ಟಿದ್ರು, ಅದರಿಂದ ಏನು ಮಾಡಿದ್ರು ಅಂತ ಹೇಳಿದ್ರೆ ಓನ್ಲಿ 4 ಮಾರ್ಕ್ ವೇಟೇಜನ್ನು ಕೊಟ್ಟಿದ್ರು, 4 ಅಂಕದ ವೇಟೇಜನ್ನು ಕೊಟ್ಟಿದ್ರು, 4 ಅಂಕದ ಪ್ರಶ್ನೆ ಮಾತ್ರ ಬರುತ್ತೆ ಅಂತ ಹೇಳಿದ್ರು ಬೋರ್ಡ್ ಅವರು, ಅಂದರೆ ನಿಮ್ಮ SSLC ಬೋರ್ಡ್ನವರು. ನಾನು ಕೂಡ ಗೋ ವಿತ್ ದ ಫ್ಲೋ ಅಂತ ಹೇಳಿ ಅದ್ರ ಥರನೇ ಹೋಗ್ತಾ ಇದ್ದೀನಿ ಮಕ್ಕಳೇ. ಹಾಗಿದ್ರೆ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಈಗಾಗಲೇ ಹೇಳಿಬಿಟ್ಟೆ. ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ 4 ಅಂಕದ ಪ್ರಶ್ನೆಯಲ್ಲಿ ಫಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸಮರಿ ಬೇಸ್ಡ್, ಅಂದರೆ ಇಲ್ಲಿ ಸಾರಾಂಶ ಆಧಾರಿತ ಪ್ರಶ್ನೆ ಬರುತ್ತೆ. ಏನಪ್ಪ ಸಾರಾಂಶ ಆಧಾರಿತ ಪ್ರಶ್ನೆ ಅಂತ ಹೇಳಿದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಇಲ್ಲಿ GS ಶಿವರುದ್ರಪ್ಪನವರ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ ಸಂಕಲ್ಪ ಮತ್ತು ಅನುಷ್ಠಾನದ ಬಗ್ಗೆ ಬರಿಬೇಕು ಅಂತ ಹೇಳ್ತಾರೆ. ಇಲ್ಲಿ ಏನಿಲ್ಲ, ಈಸಿ ಪೀಸಿ ಲೆಮನ್ ಸ್ಕ್ವೀಸಿ. ಏನು ಅಂದರೆ ಇಲ್ಲಿ ಪ್ರತಿ ಪ್ಯಾರಾಗ್ರಾಫಿನ 2 ಅಥವಾ 4 ಕೀವರ್ಡ್ಸನ್ನು ತಗೊಂಡ್ರೆ ಆಯಿತು, 2 ಲೈನ್ ತಗೊಂಡ್ರೆ ಆಯಿತು. ಇಲ್ಲಿ ಫಸ್ಟ್ ಏನು ಮಾಡ್ತಾರೆ, ಕತ್ತಲೆಯನ್ನು ಕಳಿಬೇಕು, ಎಂಥದ್ದು ಪ್ರೀತಿಯ ಹಣತೆಯನ್ನು ಹಂಚಬೇಕು, ಆಮೇಲೆ ಬರಡಾಗಿರುವ ಭೂಮಿಯನ್ನು ಹೇಗೆ ಹಸಿರು ಮಾಡಬೇಕು. ಈ ಥರ ಒಂದೊಂದು ಪ್ಯಾರಾಗ್ರಾಫಲ್ಲಿ ಒಂದೊಂದು ಲೈನನ್ನು ತಗೊಳ್ತಾ ಹೋದರೆ ನಿಮಗೆ ಇಲ್ಲಿ ಆರಾಮಾಗಿ ನಿಮಗೆ ಏನಂತ ಹೇಳ್ತೀರಾ, ನಿಮ್ಮ ಸಾರಾಂಶ ಬಂದ್ಬಿಡುತ್ತೆ. ಈ ಒಂದು ಪದ್ಯದ ಸಾರಾಂಶ ಮತ್ತು ಈ ಒಂದು ಕ್ವಶನಿನ ಆನ್ಸರ್ ಬರುತ್ತೆ. ಇದನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ನಿಂಗೇನು ಗೊತ್ತಾ, ನಾನು ಜಸ್ಟ್ ಒಂದು ಹಿಂಟನ್ನು ಕೊಡ್ತಾ ಇದ್ದೀನಿ. ನೀವು ಪ್ರತಿ ಪ್ಯಾರಾಗ್ರಾಫನ್ನು ಕರೆಕ್ಟಾಗಿ ಕಲೀರಿ. ಆ ಪ್ಯಾರಾಗ್ರಾಫಲ್ಲಿ ಏನು ಭಾವಾರ್ಥ ಇದೆ ಅಂತ ಕಲಿತ್ರೆ ಆರಾಮಾಗಿ ಬರಿಬೋದು ಮಕ್ಕಳೇ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ನೋಡಿ. ಇದು ಕೂಡ ಅಷ್ಟೇ, ಏನಂದರೆ ಇಲ್ಲಿ ಧನಾತ್ಮಕವಾಗಿ, ಅಂದರೆ ಇಲ್ಲಿ ಏನಂತಂದರೆ ಪಾಸಿಟಿವ್ ಆಗಿ ಹೇಗೆ ಥಿಂಕ್ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಕತ್ತಲೆಯನ್ನು ಕಳಿಬೇಕು, ಬರಡಾಗಿರುವ ಭೂಮಿಯನ್ನು ಹಸಿರು ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಕಂದಿದ ಕಣ್ಣಲ್ಲಿ ಆಸೆಯ ಬೀಜವನ್ನು ಬಿತ್ತಬೇಕು, ಮುಂದೆ ಕನಸು ಚೆನ್ನಾಗಾಗುತ್ತೆ, ಭವಿಷ್ಯದ ಬೀಜವನ್ನು ಬಿತ್ತಬೇಕು ಅಂತ ಹೇಳ್ತಾರೆ. ಇವೆಲ್ಲ ಪಾಸಿಟಿವಿಟಿ ಇದೆ ಇಲ್ಲಿ. ಆ ಪಾಸಿಟಿವಿಟಿನ ಇಲ್ಲಿ ಬರೀಬೇಕು ನೀವು. ಇಲ್ಲಿ ಏನು ಕೀವರ್ಡ್ಸ್ ಇದೆ ಅಂತ ಹೇಳಿದ್ರೆ ನಿಮ್ಮ ಪ್ಯಾರಾಗ್ರಾಫಲ್ಲಿ ಈಗ ಹಣತೆ, ಬರಡಾಗಿರೋ ಭೂಮಿ, ಆಮೇಲೆ ಸಾರಿ ಮಕ್ಕಳೇ, ಇಲ್ಲೇನು ಗೊತ್ತಾ, ಇಲ್ಲಿ ಕಾಡು ಮೇಡುಗಳು ಹಚ್ಚ ಹಸಿರಿನಿಂದ ಕೂಡೋದು, ಹೊಸ ಭರವಸೆಗಳನ್ನು ಮೂಡಿಸೋದು, ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಕೀವರ್ಡ್ಸ್ ಆಗುತ್ತೆ ಮಕ್ಕಳೇ. ಬೇರೆ ಕೀವರ್ಡ್ಸ್ ಅಂದರೆ ಏನು ರಾಕೆಟ್ ಸೈನ್ಸ್ ಅಂತ ಅನ್ಕೋಬೇಡಿ. ಅಲ್ಲಿರುವಂಥ ಪದ, ಅಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಂಥ ಪದಗಳನ್ನೇ ಬಳಸಿ. ಬಳಸಿದರೆ ನಿಮಗೆ ಮಾರ್ಕ್ಸು ಫುಲ್ ಬರುತ್ತೆ. ಇದಕ್ಕೆ 4 ಅಂಕದ ಪ್ರಶ್ನೆ ಮಕ್ಕಳೇ, 4ಕ್ಕೆ 4 ಅಂಕ ಬರುತ್ತೆ. ಯಾವಾಗಲೂ ಪದ್ಯದಲ್ಲಿ ಒಂದೇ ಬೆಸ್ಟ್ ಥಿಂಗ್ ಏನು ಅಂದರೆ ಸಾರಾಂಶ ಕರೆಕ್ಟಾಗಿ ಗೊತ್ತಿರಬೇಕು. ಸಾರಾಂಶ ಗೊತ್ತಿದ್ರೆ ನೀವು ಈಸಿಯಾಗಿ ಬರಿಬೋದು. ನೆಕ್ಸ್ಟ್ ಇದು ಕೂಡ ಅಷ್ಟೇ ಸಂಕಲ್ಪ ಗೀತೆಯ ಸಾರಾಂಶನೇ ಇದೆ. ಇದರಲ್ಲೂ ಅಷ್ಟೇ ಸಂಕಲ್ಪ ಗೀತೆಯ ಸಾರಾಂಶವನ್ನೇ ಬರಿಬೇಕು. ಇಲ್ಲೇನಾಗಿದೆ, ಅಲ್ಲಿ ಪಾಯಿಂಟ್ ವೈಸ್ ಕೊಟ್ಟಿದ್ದೆ, ಆದರೆ ಬರೆಯೋದಕ್ಕೆ ಪಾಯಿಂಟ್ ವೈಸ್ ಆಗಲ್ಲ. ನೀವು ನೆನ್ಪಿಟ್ಕೊಳ್ಳೋದಕ್ಕೆ ಪಾಯಿಂಟ್ ವೈಸ್ ನೆನ್ಪಿಟ್ಕೋಬೋದು. ಆದರೆ ಬರಿಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಇದೇ ಥರ ಬರಿಬೇಕು. ಅಲ್ಲಿ ಪಾಯಿಂಟ್ ವೈಸ್ ಕೊಟ್ಟಿದ್ನಲ್ಲ, ಅದನ್ನೇ ಇಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಪ್ಯಾರಾಗ್ರಾಫ್ ವೈಸ್ ಬರ್ತಿದ್ದೀನಿ ಅಷ್ಟೇ ಮಕ್ಕಳೇ, ಮತ್ತೇನು ಮಾಡಿಲ್ಲ. ಓಕೆ, ಸೆಕೆಂಡ್ ಕ್ವಶನ್ ಅಷ್ಟೇ, ಅಲ್ಲಿ ಪಾಯಿಂಟ್ ವೈಸ್ ಕೊಟ್ಟಿದ್ದೆ, ಇಲ್ಲಿ ಪ್ಯಾರಾಗ್ರಾಫ್ ವೈಸ್ ಕೊಟ್ಟಿದ್ದೀನಿ ಅಷ್ಟೇ. ಇದನ್ನೇ ವಿಡಿಯೋನ ಪಾಸ್ ಮಾಡಿ ಪಾಯಿಂಟ್ ವೈಸ್ ಯಾವುದಿದೆ ಅಂತ ನೋಡ್ಕೊಳ್ಳಿ, ಅದನ್ನೇ ಪ್ಯಾರಾಗ್ರಾಫಲ್ಲಿ ಬರೆಯೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ನಿಮ್ಗೆ ಗೊತ್ತಿದೆ, 4 ಪ್ಯಾರಾಗ್ರಾಫ್ನಲ್ಲಿ ಯಾವ್ದಾದ್ರು ಪ್ಯಾರಾಗ್ರಾಫ್ ಕೊಟ್ಟು ಅದರ ಸಾರಾಂಶವನ್ನು ಬರೆಯೋಕೆ ಕೊಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಅಂತ ಹೇಳಿದೆ. ಇಲ್ಲೇನು ಗೊತ್ತಾ, ಪ್ರೀತಿಯ ಹಣತೆಯನ್ನು ಹಚ್ಚೋದು, ಈ ಒಂದು ಪಾಯಿಂಟ್ ಇಲ್ಲಿ ಬರೋದೇನು, ದೃಢ ಸಂಕಲ್ಪ, ಧನಾತ್ಮಕ ಭಾವನೆ ಮತ್ತು ಪ್ರೀತಿ ಎಂಬ ಹಣತೆಯನ್ನು ಹಚ್ಚೋದು. ಇವು 3 ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಕೀ ಪಾಯಿಂಟ್ ಆಗುತ್ತೆ. ಇದನ್ನು ಮರಿಬೇಡಿ, ಸಾರಾಂಶ ಬರಿಬೇಕಾದ್ರೆ. ಇನ್ನು ಬಾಕಿದೆಲ್ಲ ನೀವು ಆರಾಮಾಗಿ ನಿಮ್ಮ ಓನ್ ವರ್ಡ್ಸಲ್ಲೇ ಬರಿಬೋದು. ಅಂದರೆ GS ಶಿವರುದ್ರಪ್ಪನವರ ಪ್ರಕಾರ ಅಂತ ಹಿಂಗೆ ಶುರು ಮಾಡ್ಬೋದು. ಸರಿನಾ? ನೆಕ್ಸ್ಟ್ ನೋಡಿ, ಇದನ್ನು ಇದೇ ಥರ ಬರೆಯೋಕ್ಕೆ ಟ್ರೈ ಮಾಡಿ. ಇದು ಸಾರಿ ಮಕ್ಕಳೇ, LBA ಆನ್ಸರ್ ಮಕ್ಕಳೇ, ಇದು LBAದಲ್ಲಿ ಕೊಟ್ಟಂಥ ಆನ್ಸರು. ಇದನ್ನು ಆದಷ್ಟು ಒಂದ್ಸತಿ ಓದ್ಕೊಳ್ಳಿ. ಇದು ಓದ್ಕೊಳ್ಳೋದ್ರಿಂದ ನಿಮ್ಗೆ ಆರಾಮಾಗಿ ಬರುತ್ತೆ. ಇಲ್ಲಿ ನೋಡಿ, ಓದ್ಕೊಂಡ್ರೆ ಸಾಕು, ನಿಮಗೆ ಗೊತ್ತಾಗುತ್ತೆ. ಸರಿನಾ?
ನೆಕ್ಸ್ಟ್, ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಸೇಮ್ ಟು ಸೇಮ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಾನು ತುಂಬ ವಿವರಣಾತ್ಮಕವಾಗಿ ಏನು ಹೇಳಕ್ ಹೋಗಲ್ಲ. ಇಲ್ಲಿ ಬರಡಾಗಿರುವಂಥ ಏನಾಗಿದೆ, ಭೂಮಿ ಇದೆ, ನದಿ ಜಲಗಳೆಲ್ಲ ಬತ್ ಹೋಗಿದೆ, ಅಲ್ಲಿ ಮುಂಗಾರಿನ ಮಳೆ ಬರಬೇಕು, ಅಲ್ಲೆಲ್ಲ ಹಸಿರು ಕಾಡು, ಹಸಿರಿನಿಂದ ಕಂಗೊಳಿಸ್ಬೇಕು ಅನ್ನೋದು ಈ ಪ್ಯಾರಾಗ್ರಾಫಿನ ಒಂದು ಜಸ್ಟ್ ಆಗಿರುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ, ಅದ್ರ ಮೇಲೆ ನೀವು ಬರಿತಾ ಹೋಗಿ. ನೆಕ್ಸ್ಟ್ ಏನು ಗೊತ್ತಾ, ಇದನ್ನ ನಾನು ಪ್ಯಾರಾಗ್ರಾಫ್ ಇಲ್ಲಿದ್ದಂಥದ್ದನ್ನು ನಾನು ಏನು ಮಾಡಿದ್ದೀನಿ ಅಂದರೆ LBA ಆನ್ಸರಲ್ಲಿ ಕೊಟ್ಟಿದ್ದೀನಿ ಮಕ್ಕಳೇ ಅಷ್ಟೇ. ಇದು LBA ಆನ್ಸರ್, ಇದು LBAದಲ್ಲಿ ಕೊಟ್ಟಂಥ ಆ ಪ್ಯಾರಾಗ್ರಾಫಿನ ಒಂದು ವಿವರಣೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಬಿದ್ದುದನ್ನು ನೀವು ಏನು ಗೊತ್ತಾ, ಮನುಜರ ನಡುವೆ ಇರುವಂಥ ಅಡ್ಡಗೋಡೆಗಳನ್ನು ಬೀಳಿಸಿ ನಾವೇನು ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ ಅವರಿಬ್ಬರಲ್ಲಿ ಸೇತುವೆ, ಪ್ರೀತಿಯ ಸೇತುವೆಯನ್ನು ಕಟ್ಟಬೇಕು ಅನ್ನೋದು ಈ ಪ್ಯಾರಾಗ್ರಾಫಿನ ಜಸ್ಟ್ ಆಗಿರುತ್ತೆ. ಇಲ್ಲಿ ಏನು ಗೊತ್ತಾ, ಇಲ್ಲಿ ಜಾತಿ ಮತ ಪಂಗಡಗಳ ಬಗ್ಗೆ ಬರೀರಿ, ಯಾಕಂದರೆ ಅದನ್ನೆಲ್ಲ ಬೀಳಿಸ್ಬೇಕು. ನಾವೇನು ಮಾಡಬೇಕು, ಎಲ್ಲ ಮನುಷ್ಯರು ಒಂದೇ ಅಂತ ಹೇಳು ಭಾವನೆ ಬರಬೇಕು ಅಂತ ಹೇಳಿ ಬರೆದ್ರೆ ಆಯಿತು ಮಕ್ಕಳೇ. ನೆಕ್ಸ್ಟ್, ಇಲ್ಲಿ ಮತಗಳೆಲ್ಲವೂ ಪಥಗಳು, ಎಲ್ಲ ಮತಗಳು ಒಂದೇ ಪಥವನ್ನು ಸೇರುತ್ತೆ ಅನ್ನೋಂಥ ಎಚ್ಚರದಲ್ಲಿ ನಾವು ಬದುಕಬೇಕು. ಮತ್ತು ಭಯ ಸಂಶಯ ಕಂದಿದ ಕಣ್ಣೊಳಗೆ ನಾವೇನು ಮಾಡಬೇಕು ಅಂತ ಹೇಳಿದರೆ, ನಾಳಿನ ಕನಸನ್ನು ಬಿತ್ತಬೇಕು ಅನ್ನೋದು ಈ ಒಂದು ಪ್ಯಾರಾಗ್ರಾಫಿನ ಜಿಸ್ಟ್ ಆಗಿದೆ. ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಕೀವರ್ಡ್ಸ್ ಇಲ್ಲೋ ಮತ, ಸಂಶಯ, ಎಚ್ಚರ, ಬದುಕೋಣ, ಕಣ್ಣೊಳು, ನಾಳಿನ, ಕನಸಿನ, ಇವೆಲ್ಲ ಅಲ್ಲಿರುವಂಥ ಪದಗಳೇ, ಅವುಗಳನ್ನೇ ಆದಷ್ಟು ಬಳಸಿ, ಅವೇ ಕೀವರ್ಡ್ಸ್ ಆಗಿರುತ್ತೆ. ಇದು LBA ಆನ್ಸರ್ ಮಕ್ಕಳೇ. LBAದು ಆ ಪ್ಯಾರಾಗ್ರಾಫಿನ ಒಂದು ಸಾರಾಂಶ ಆಗಿದೆ. ಓಕೆ, ಸರಿ. ಹಾಗಿದ್ರೆ ಇದರಲ್ಲಿ 2 ಪ್ಯಾರಾಗ್ರಾಫ್ ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆ ಕಂಠಪಾಠಕ್ಕೂ ಇದೆ. ಯಾವುದಪ್ಪ 2 ಪ್ಯಾರಾಗ್ರಾಫ್ ಕಂಠಪಾಠಕ್ಕಿರೋದು ಅಂತ ಹೇಳಿದ್ರೆ, ಮತಗಳೆಲ್ಲವೂ ಪಥಗಳು, ಇದು ಕೂಡ ಇದು ಕಂಠಪಾಠಕ್ಕಿದೆ. ಆಮೇಲೆ ನೆಕ್ಸ್ಟು ನಿಮ್ಗೆ ಇನ್ನೊಂದು ಕಂಠಪಾಠಕ್ಕಿರುವಂಥ ಪದ್ಯ ಅಂತ ಹೇಳಿದರೆ, ಇದು ಕಲುಷಿತವಾದ, ಇದು ಫಸ್ಟು, ಅದು ಸೆಕೆಂಡು. ಇವೆರಡು ಅಂದರೆ ಸೆಕೆಂಡು ಫೋರ್ತು ನಿಮ್ಗೇನಿದೆ ಕಂಠಪಾಠಕ್ಕಿದೆ. ಇದನ್ನು ಮರೀದೆ ಕಂಠಪಾಠ ಮಾಡಿ ಇಟ್ಕೊಳ್ಳಿ, ಅವಾಗ ಈಸಿ ಆಗುತ್ತೆ. ಸರಿನಾ? ಓಕೆ ಮಕ್ಕಳೇ, ಹಾಗಿದ್ರೆ ಈ ಒಂದು ತರಗತಿಯಲ್ಲಿ ನಾನು ಏನು ಹೇಳಿದ್ದೀನಿ ಅಂದರೆ, LBA ಕ್ವಶನ್ನು ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ಪ್ರಕಾರ 4 ಅಂಕದ ವೇಟೇಜ್ ಇತ್ತು. 4 ಅಂಕದ ಪ್ರಶ್ನೆಗಳು ಯಾವ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿದ್ರೆ, ಕಂಠಪಾಠ ಮಾಡಿರೋದು ಅಂದರೆ ಪದ್ಯ ಪೂರ್ಣ ಮಾಡಿ ಬರುತ್ತೆ, ಇಲ್ಲಾಂದರೆ ಸಾರಾಂಶ ಬರೀರಿ ಬರುತ್ತೆ, ಇಲ್ಲಾಂದರೆ 8-10 ವಾಕ್ಯ ಬರೀರಿ ಬರುತ್ತೆ. ಹೀಗಾಗಿ ಇವೇ 4 ಅಂಶಗಳು, 3 ಅಂಶಗಳು, 4 ಇಲ್ಲ 3 ಅಂಶಗಳಿದೆ. ಒಂದು ಸಾರಾಂಶ ಬರೆಯೋದು, ಇನ್ನೊಂದು ಪದ್ಯ ಪೂರ್ಣ ಮಾಡೋದು, ಇನ್ನೊಂದು 8-10 ವಾಕ್ಯ. ಈ 3 ಅಂಶಗಳನ್ನು ನೋಡಿಕೊಂಡ್ರೆ ನಿಮಗೆ ಫೈನಲ್ ಎಕ್ಸಾಮ್ಗೆ ಹೇಳ್ತಾ ಇದ್ದೀನಿ. ಎಸ್ಸೆಗೆ ಆ ಥರ ಇರಲ್ಲ. ಎಸ್ಸೆಗೆ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, ಕೃತಿಕಾರ ಪರಿಚಯ ಎಲ್ಲ ನೋಡ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಅದು ಕೂಡ ಬರುವ ಸಾಧ್ಯತೆ ಇದೆ. ಮುಂದಿನ ವಿಡಿಯೋಗಳಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸಾರಿ ಮುಂದಿನ ತರಗತಿಗಳಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಅದೇ ಥರ ನಿಮಗೆ ಇನ್ಫಾರ್ಮೇಷನನ್ನು ತಗೊಂಡು ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಇದನ್ನು ಬಿಟ್ಟು ನಿಮಗೇನಾದರೂ ಬೇರೆ ಇನ್ಫಾರ್ಮೇಷನ್ ಬೇಕು, ಈ ಥರ ವಿಡಿಯೋ ಮಾಡಿ ಅಂತ ಏನಾದರೂ ಸಜೆಷನ್ ಇದ್ದರೆ ಮಕ್ಕಳೇ, ಮರೀದೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆಯೇ ಮರೀದೆ ಇನ್ನೂ ನಮ್ಮ ಪರೀಕ್ಷೆಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಈ ಒಂದು ತರಗತಿಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ.